ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಕಾಂಗ್ರೆಸ್ನ ಶಾಸಕ ಹಾಗೆ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಶಾಮನೂರು ಶಿವಶಂಕರಪ್ಪನವರು 94ನೇ ವಯಸ್ಸಿನಲ್ಲಿ ವಿಧಿವಶರಾಗಿದ್ದಾರೆ. 94 ವರ್ಷದ ಶಾಮನೂರು ಶಿವಶಂಕರಪ್ಪನವರು ಭಾರತದಲ್ಲೇ ಹಿರಿಯ ಶಾಸಕ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ರು. ಇವರು ಹುಟ್ಟಿದ್ದು 1931 ಜೂನ್ 16ರಂದು. ಪತ್ನಿ ಪಾರ್ವತಮ್ಮ. ಇವರಿಗೆ 4 ಮಂದಿ ಪುತ್ರಿಯರು ಹಾಗೆ 3 ಮಂದಿ ಪುತ್ರರಿದ್ರು. ಇವರ ರಾಜಕೀಯ ಬದುಕಿನ ಹಾದಿಯನ್ನ ನೋಡೋದಾದ್ರೆ ಇವರು 1969ರಲ್ಲಿ ದಾವಣಗೆರೆಯ ಪುರಸಭೆ ಸದಸ್ಯರಾಗುವ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು. 1971ರಿಂದ 1973ರ ತನಕ ಅವಿಭಜಿತ ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು. 1980ರಲ್ಲಿ ಲೋಕಸಭಾ ಚುನಾವಣೆಗೆ ಅರಸು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಇಂದಿರಾ ಗಾಂಧಿ ಕಾಂಗ್ರೆಸ್ ಅಭ್ಯರ್ಥಿ ಟಿವಿ ಚಂದ್ರಶೇಖರಪ್ಪನವರ ವಿರುದ್ಧ ಪರಾಭವಗೊಂಡ್ರು. ಇದಾದ ಮೇಲೆ 1994ರಲ್ಲಿ ನಡೆದ 10ನೇ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಅಖಾಡಕ್ಕಿಳಿದ ಇವರು ಬಿಜೆಪಿ ಅಭ್ಯರ್ಥಿ ಕೆಬಿ ಶಂಕರನಾರಾಯಣ ಅವರನ್ನ ಸೋಲಿಸಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. 1997ರಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ ಇವರು ಬಿಜೆಪಿ ಅಭ್ಯರ್ಥಿ ಜಿ ಮಲ್ಲಿಕಾರ್ಜುನಪ್ಪ ಅವರನ್ನ ಸೋಲಿಸಿ ಸಂಸದರಾದರು. 2004ರಲ್ಲಿ ಶಿವಶಂಕರಪ್ಪ 2ನೇ ಸಲ ಶಾಸಕರಾಗಿ ಆಯ್ಕೆಯಾದರು. ನಂತರ 2008ರಲ್ಲಿ 3ನೇ ಬಾರಿಗೆ, 2013ರಲ್ಲಿ 4ನೇ ಬಾರಿಗೆ, 2018ರಲ್ಲಿ 5ನೇ ಬಾರಿಗೆ ಹಾಗೆ 2023ರಲ್ಲಿ 6ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ಹಾಗೆ 2013ರಲ್ಲಿ ಸಿಎಂ ಆಗಿದ್ದ ಸಿದ್ದರಾಮಯ್ಯನವರ ಸಂಪುಟದಲ್ಲಿ 2.5 ವರ್ಷ ತೋಟಗಾರಿಕಾ ಸಚಿವರಾಗಿ ಕೂಡ ಸೇವೆ ಸಲ್ಲಿಸಿದ್ರು. ರಾಜಕೀಯದ ಹೊರತಾಗಿಯೂ ಶಾಮನೂರು ಶಿವಶಂಕರಪ್ಪನವರು ಅನೇಕ ಹುದ್ದೆಗಳನ್ನು ನಿಭಾಯಿಸಿದ್ದಾರೆ. ದಾವಣಗೆರೆಯ ಬಾಪೂಜಿ ವಿದ್ಯಾಸಂಸ್ಥೆ ಗೌರವ ಕಾರ್ಯದರ್ಶಿಯಾಗಿದ್ದ ಇವರು ಅಖಿಲ ಭಾರತ ವೀರಶೈವ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷರು, 100 ಸಂಘ ಸಂಸ್ಥೆಗೆ ಅಜೀವ ಗೌರವಾಧ್ಯಕ್ಷರು, ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಹಾಗೆ 100 ಕ್ರೀಡಾ ಸಂಸ್ಥೆಗಳ ಪೋಷಕರು, ಗೌರವಾಧ್ಯಕ್ಷರು ಹಾಗೆ ಮಾರ್ಗದರ್ಶಕರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಕೇವಲ ಒಬ್ಬ ರಾಜಕಾರಣಿಯಾಗಿ ಮಾತ್ರ ಗುರುತಿಸಿಕೊಂಡಿರಲಿಲ್ಲ. ಕೈಗಾರಿಕೋದ್ಯಮಿಯಾಗಿದ್ದ ಇವರು ವರ್ತಕ, ಜಮೀನ್ದಾರರೂ ಹೌದು. ಜೊತೆಗೆ ಶಾಮನೂರು ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಅಧ್ಯಕ್ಷರೂ ಆಗಿದ್ರು ಅನ್ನೋದು ವಿಶೇಷ. ಇದರ ಹೊರತಾಗಿ ಸಮಾಜಮುಖಿ ವ್ಯಕ್ತಿ ಅಂತಾನೆ ಖ್ಯಾತರಾಗಿದ್ದ ಶಿವಶಂಕರಪ್ಪನವರು ಶೈಕ್ಷಣಿಕ ಮತ್ತು ಧಾರ್ಮಿಕ ಸಂಸ್ಥೆಗಳಲ್ಲಿ ಅನೇಕ ಸ್ಥಾನಮಾನಗಳನ್ನ ಅಲಂಕರಿಸಿ ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸಿದ್ರು. ದಾವಣಗೆರೆಯ ಕೊಡುಗೈ ದಾನಿ ಅಂತಾನೆ ಕರೆಸಿಕೊಂಡಿದ್ದ ಶಾಸಕ ಶಾಮನೂರು ಶಿವಶಂಕರಪ್ಪನವರು ನಾಯಕನಹಟ್ಟಿಯ ಕಾರ್ಯಕ್ರಮವೊಂದರಲ್ಲಿ ಅನೇಕ ವರ್ಷಗಳ ಹಿಂದೆ ಒಂದು ಮಾತು ಹೇಳಿದ್ರು. ಅವರಿಂದ ದಾನ ಪಡೆಯದ ಊರು, ಧರ್ಮ, ಜಾತಿ, ಸಮುದಾಯಗಳೇ ಇಲ್ಲ ಅಂತ ಹೇಳಬಹುದು. ಒಂದು ವೇಳೆ ವಾಗ್ದಾನ ಕೊಟ್ಟು ಮರೆತಿದ್ರೆ ಬಂದು ಹೇಳಿ ಅಂತ ಹೇಳುವಷ್ಟರ ಮಟ್ಟಿಗೆ ಅವರ ದಾನದ ಕೈ ವಿಸ್ತಾರವಾಗಿತ್ತು. ಇವರ ನಿಧನಕ್ಕೆ ಅವರ ಕುಟುಂಬ ಮಾತ್ರ ಅಲ್ಲ, ಇಡೀ ದಾವಣಗೆರೆಯ ಜನ ಕಂಬನಿ ಮಿಡಿತಾ ಇದ್ದಾರೆ.